ದಳಪತಿ ವಿಜಯ್ ಅಭಿಮಾನಿಗಳಿಗೆ ಇಂದು ಒಂದು ಬೇಸರದ ಸುದ್ದಿಯಿದೆ. ಚಿತ್ರರಂಗಕ್ಕೆ ವಿದಾಯ ಹೇಳಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಗನ್ ರಿಲೀಸ್ಗೆ ಈಗ ದೊಡ್ಡ ವಿಘ್ನ ಎದುರಾಗಿದೆ. ನಾಳೆ ಅಂದ್ರೆ ಜನವರಿ 9ಕ್ಕೆ ಅದ್ದೂರಿಯಾಗಿ ತೆರೆಗೆ ಬರಬೇಕಿದ್ದ ಈ ಸಿನಿಮಾ ಈಗ ಸಡನ್ನಾಗಿ ಮುಂದೂಡಿಕೆಯಾಗಿದೆ. ಹಾಗಾದ್ರೆ ಈ ಸಿನಿಮಾ ಯಾಕೆ ರಿಲೀಸ್ ಆಗ್ತಿಲ್ಲ, ಅಸಲಿ ಕಾರಣವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ಟ್ರೈಲರ್ ಮೂಲಕ ವಿಶ್ವದಾದ್ಯಂತ ಭಾರೀ ಕುತೂಹಲ ಮೂಡಿಸಿದ್ದ ಜನನಾಯಗನ್ ಸಿನಿಮಾ ನಾಳೆ ಬಿಡುಗಡೆಯಾಗಬೇಕಿತ್ತು. ವಿಜಯ್ ಅವರ ವಿಶಿಷ್ಟ ಸ್ಟೈಲ್ ಮತ್ತು ಆಕ್ಷನ್ ನೋಡಲು ಕಾತರದಿಂದ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಈ ಸುದ್ದಿ ಈಗ ಆಘಾತ ತಂದಿದೆ. ಈ ಸಿನಿಮಾ ಮುಂದೂಡಿಕೆಯಾಗಲು ಮುಖ್ಯ ಕಾರಣ ಸೆನ್ಸಾರ್ ಮಂಡಳಿ. ಚಿತ್ರತಂಡ ಸಿನಿಮಾದ ಎಲ್ಲಾ ಕೆಲಸ ಮುಗಿಸಿ ಕಳೆದ ತಿಂಗಳೇ ಸೆನ್ಸಾರ್ಗೆ ಕಳುಹಿಸಿತ್ತು. ಆದರೆ ಡಿಸೆಂಬರ್ 19ರಂದು ಸಿನಿಮಾ ವೀಕ್ಷಿಸಿದ ಮಂಡಳಿ ಕೆಲವು ದೃಶ್ಯಗಳು ಮತ್ತು ಸಂಭಾಷಣೆಗಳಿಗೆ ಕತ್ತರಿ ಹಾಕುವಂತೆ ಸೂಚಿಸಿತ್ತು. ಸೆನ್ಸಾರ್ ಮಂಡಳಿಯ ಸೂಚನೆಯಂತೆ ಚಿತ್ರತಂಡ ಎಡಿಟ್ ಮಾಡಿ ವಾಪಸ್ ಕಳುಹಿಸಿದರೂ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಚಿತ್ರಕ್ಕೆ ಸೆನ್ಸಾರ್ ಪ್ರಮಾಣಪತ್ರ ಸಿಗದ ಕಾರಣ ರಿಲೀಸ್ ದಿನಾಂಕವನ್ನು ಮುಂದೂಡಲಾಗಿದೆ. ಈ ಬಗ್ಗೆ ಸಿನಿಮಾದ ನಿರ್ಮಾಣ ಸಂಸ್ಥೆಯಾದ KVN ಪ್ರೊಡಕ್ಷನ್ಸ್ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಅನಿವಾರ್ಯ ಕಾರಣಗಳಿಂದ ಜನವರಿ 9ರ ಬಿಡುಗಡೆಯನ್ನು ಮುಂದೂಡುತ್ತಿದ್ದೇವೆ. ಅಭಿಮಾನಿಗಳ ಉತ್ಸಾಹ ನಮಗೆ ಅರ್ಥವಾಗುತ್ತದೆ, ಆದರೆ ಈ ನಿರ್ಧಾರ ಅನಿವಾರ್ಯವಾಗಿತ್ತು. ಹೊಸ ರಿಲೀಸ್ ಡೇಟನ್ನು ಶೀಘ್ರದಲ್ಲೇ ಪ್ರಕಟಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಈಗಾಗಲೇ ಟಿಕೆಟ್ ಬುಕ್ ಮಾಡಿದವರ ಕಥೆಯೇನು ಎಂಬ ಗೊಂದಲಕ್ಕೆ ಉತ್ತರ ಸಿಕ್ಕಿದೆ. ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಸಿದವರಿಗೆ ಹಣ ಆಟೋಮ್ಯಾಟಿಕ್ ಆಗಿ ರೀಫಂಡ್ ಆಗಲಿದೆ. ಒಂದು ವೇಳೆ ಥಿಯೇಟರ್ ಕೌಂಟರ್ನಲ್ಲಿ ಟಿಕೆಟ್ ಪಡೆದಿದ್ದರೆ ಅಲ್ಲಿಗೆ ಹೋಗಿ ಹಣ ವಾಪಸ್ ಪಡೆಯಬಹುದು ಎಂದು ವಿಕ್ಟರಿ ಸಿನಿಮಾಸ್ ತಿಳಿಸಿದೆ. ಒಟ್ಟಿನಲ್ಲಿ ದಳಪತಿಯ ಕೊನೆಯ ಸಿನಿಮಾವನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದ ಫ್ಯಾನ್ಸ್ ಈಗ ಮತ್ತಷ್ಟು ದಿನ ಕಾಯಲೇಬೇಕಿದೆ. ಹೊಸ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಕಾದು ನೋಡೋಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಧನ್ಯವಾದಗಳು.